ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 15 ತರಹದ ಸೀರೆ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿರುತ್ತೆ. ಸಿಂಪಲ್ ಇಂದ ಗ್ರ್ಯಾಂಡ್ ಆಗಿ ಯಾವ ತರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 127 ಇರುವಂತಹ 2 ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಗಮ್ ಹಚ್ಚಿ ಚೋಪಾಗಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತೆ. ಅವಾಗ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಕುಚ್ಚು ಬೇಗನೆ ಹಾಕೋದಕ್ಕೆ ಬರುತ್ತೆ. ಹಾಗೆ ಕುಚ್ಚನ್ನ ಕಟ್ಟೋದಕ್ಕೆ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸ್ಕೊಂಡು ಇಟ್ಕೊಂಡಿದೀನಿ. ಹಾಗೆ ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಬಳಸ್ತಾ ಇದ್ದೀನಿ. ಯಾವ್ದಾದ್ರು ಡಬ್ಬಣದ ಸಹಾಯದಿಂದ ಕೂಡ ನೀವು ಮಾಡ್ಕೋಬಹುದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಸ್ಟಾರ್ಟಿಂಗ್ ಅಲ್ಲೇ ಮಾರ್ಕ್ ಅನ್ನ ಮಾಡ್ಕೊಂಡು ಕೂಡ ಮಾಡಬಹುದು. ಇಲ್ಲ ಅಂದ್ರೆ ಹಾಗೆ ಬೆರಳೆಳತೆಯಿಂದ ಕೂಡ ಮಾಡ್ಕೋಬಹುದು. ಒಂದು ಡಿಸೈನ್ ಒಂದೇ ತೋರಿಸ್ತಾ ಇದ್ದೀನಿ. ಮೊದಲು ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಅನ್ನ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಕೆಳಗಡೆಯಿಂದ ಈ ತರ ತಗೊಂಡ್ ಬನ್ನಿ. ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಈ ತರ ಸಮವಾಗಿ ತಗೊಂಡು ಇಟ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಾನು ಮೊದಲು ಬೇಬಿ ಕುಚ್ಚನ್ನ ಯಾವ ತರ ಹಾಕೋದಂತ ತೋರಿಸ್ತಾ ಇದ್ದೀನಿ. ಈ ನಾರ್ಮಲ್ ನೀಡಲ್ ಇಂದ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಹಾಗೆ ಇಲ್ಲಿ ಬಿಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲೇ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಟೈಟ್ ಆಗಿ ಕೂಡುತ್ತೆ, ಕೈಯಿಂದ ಜರುಗೋದಿಲ್ಲ ಈ ತರ ಬಿಟ್ರು ಕೂಡ. ಅದಾದ್ಮೇಲೆ ಒಂದ್ 3ರಿಂದ 4 ಸಲ ಈ ತರ ಜರಿ ಥ್ರೆಡ್ ಅನ್ನ ಕುಚ್ಚಿಗೆ ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ಕೆಳಗಡೆ ಚುಚ್ಕೊಂಡು ಜರಿ ಥ್ರೆಡ್ ಅನ್ನ ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕುಚ್ಚು ನೋಡಿ ಎಷ್ಟು ಉದ್ದ ಬೇಕು ನೋಡ್ಕೊಂಡು ಕಟ್ ಮಾಡಿ. ಬೇಬಿ ಕುಚ್ಚು ಆಗಿರೋದ್ರಿಂದ ಶಾರ್ಟ್ ಆಗಿದ್ರನೆ ಚೆನ್ನಾಗಿ ಕಾಣಿಸುತ್ತೆ. ಈ ತರ ನೀವು 1/2 ಇಂಚಿಗೆ ಒಂದು ಸೀರೆ ಪೂರ್ತಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು, ಬೆರಳಂದ್ರೆ ಸ್ವಲ್ಪ ದೂರ ಆಗುತ್ತೆ, ಅದಕ್ಕೋಸ್ಕರ ಈ ಬೆರಳಿಂದ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಇದಕ್ಕೆ 250 ಇಂದ 350 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ಕೆಲವೊಂದ್ ಕಡೆ ಇನ್ನೂ ಜಾಸ್ತಿ ತಗೋತಾರೆ, ಕೆಲವೊಂದ್ ಕಡೆ ಇನ್ನೂ ಕಡಿಮೆ ತಗೋತಾರೆ. ಸೆಕೆಂಡ್ ಡಿಸೈನ್ಗೆ ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಅನ್ನ ಮಾಡ್ತೀನಿ. ಇಲ್ಲೂ ಕೂಡ 127 ಕುಚ್ಚನ್ನೇ ತಗೊಂಡಿದ್ದೀನಿ. ಡಬಲ್ ಮಾಡ್ಕೊಂಡಾಗ 247 ಕುಚ್ಚು ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ, ಉದ್ದ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಕಸ್ಟಮರ್ಗಳು ಕೆಲವೊಬ್ರು ಉದ್ದ ಹಾಕಿ ಅಂತ ಹೇಳ್ತಾರೆ, ಕೆಲವೊಬ್ರು ನಮ್ ಕಡೆನೆ ಬಿಟ್ಟಿರ್ತಾರೆ. ಅವಾಗ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣೋ ರೀತಿ ಹಾಕೊಡಿ. ಈಗ ಬ್ಯಾಕ್ ಸೈಡ್ ಇಂದ ನೀಡಲ್ ತಗೊಂಡ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕೂಡ ನಾವು ಲಾಕ್ ಅನ್ನ ಮಾಡ್ಕೋಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಒಂದ್ 3ರಿಂದ 4 ಸಲ ಸುತ್ಕೊಳ್ಳಿ. ಈ ತರ ಸುತ್ಕೊಂಡ್ಮೇಲೆ ಕರೆಕ್ಟ್ ಆಗಿ ಮಿಡಲ್ ನಿಂದ ಈ ತರ ಮುಂದ್ಗಡೆ ತಗೊಂಡ್ ಬರ್ತೀನಿ ನೀಡಲ್. ಇದಕ್ಕೆ ಒಂದು 3 mm ಇರುವಂತಹ ಬೀಡ್ ಅನ್ನ ಹಾಕ್ತೀನಿ. ಈ ತರ ಬೀಡ್ ಹಾಕಿ ಮತ್ತೆ ಸೇಮ್ ಪ್ಲೇಸ್ಗೆ ಬ್ಯಾಕ್ ಸೈಡ್ ತಗೊಂಡ್ ಹೋಗ್ತೀನಿ. ಈ ತರ ಕಾಣಿಸುತ್ತೆ. ಬೀಡ್ ಹಾಕಿ ಕುಚ್ಚುಗಳನ್ನ ಹಾಕಿ ಕೊಡಿ ಅಂತ ಕೇಳಿದಾಗ ಈ ತರ ಡಿಸೈನ್ ಗಳನ್ನ ಟ್ರೈ ಮಾಡಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ 1-2 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ 350 ವರೆಗೂ ಚಾರ್ಜ್ ಮಾಡ್ಕೋಬಹುದು. ಕೆಲವೊಂದ್ ಕಡೆ ಕಡಿಮೆ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಡಿಸೈನು. ಈ ತರ ಕುಚ್ಚನ್ನ ಮೇಲ್ಗಡೆ ತಂದ್ಮೇಲೆ ಇದಕ್ಕೆ ನಾನು ಸ್ಕ್ವೇರ್ ಶೇಪ್ ಇರುವ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಈ ಬೀಡು ತುಂಬಾನೇ ನಾಜೂಕಾಗಿರುತ್ತೆ. ಇದನ್ನ ನಾವು ಜಾಸ್ತಿ ಟೈಟ್ ಆಗಿ ಕೈಯಲ್ಲಿ ಇಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಜಾಸ್ತಿ ಟೈಟ್ ಆಗಿ ಏನಾದ್ರೂ ಕ್ರೋಶೆ ಹಾಕುವಾಗ ಕೂಡ ಅಷ್ಟೇ, ಈ ಸ್ಕ್ವೇರ್ ಬೀಡ್ಗೆ ಏನಾದ್ರೂ ನೀವು ಹಾಕ್ತಾ ಇದ್ರೆ ಜಾಸ್ತಿ ಟೈಟ್ ಆಗಿ ಹಿಡಿದ್ಬಿಟ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪ್ ಇರ್ಬೋದು, ರಿಂಗ್ ಬೀಡ್ ಇರ್ಬೋದು, ಈ ತರ ಬೀಡ್ಸ್ ಗಳು ಗಟ್ಟಿಯಾಗಿರೋದಿಲ್ಲ ಅಷ್ಟೊಂದು. ಲಾಕ್ ಮಾಡ್ಕೊಂಡ್ಮೇಲೆ ಒಂದ್ 3ರಿಂದ 4 ಸಲ ಈ ತರ ಸುತ್ಕೋತೀನಿ. ಅದಾದ್ಮೇಲೆ ಈ ತರ ಕೆಳಗಡೆ ತಂದು
ಜರಿ ಥ್ರೆಡ್ ಅನ್ನ ಕಟ್ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ. ಈ ಬೀಡು ಈ ತರ ಮಾಡ್ಕೊಳ್ಳಿ. ನೋಡಿ, ಬೇಬಿ ಕುಚ್ಚು ಅಂದ್ರೆ ಒಂದೇ ತರ ಇರೋದಿಲ್ಲ, ಅದರಲ್ಲಿ ಒಂದು ನೂರಾರು ರೀತಿ ನಾವು ಡಿಸೈನ್ಸ್ ಗಳನ್ನ ಚೇಂಜ್ ಮಾಡಿ ಹಾಕೋಬಹುದು. ಅದರಲ್ಲೇ ನಾನು ಒಂದು ಸಿಂಪಲ್ ಆಗಿ ನೀವು ಹಾಕೊಳ್ಳುವಂತಹ 15 ಡಿಸೈನ್ ಗಳನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಹೋಲ್ ಮಾಡ್ಕೊಂಡ್ಮೇಲೆ ಈ ತರ ಕುಚ್ಚನ್ನ ಮೇಲ್ಗಡೆ ತರ್ತೀನಿ. ಇದಕ್ಕೆ ಇವಾಗ ಬೀಡನ್ನ ಹಾಕ್ತಾ ಇದ್ದೀನಿ. ಈ ಬೀಡ್ಗೆ ಹೋಲು ದೊಡ್ಡದಾಗಿದೆ, ಈ ತರ ಬೀಡ್ ತಗೊಂಡಿದ್ದೀನಿ. ಇವಾಗ ಇದು ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಅದಾದ್ಮೇಲೆ ಜರಿ ಥ್ರೆಡ್ ಇಂದ ಈಗ ಕಟ್ಕೋತೀವಲ್ಲ ಕುಚ್ಚು, ಆ ತರ ಕಟ್ಕೊಳ್ಳಿ. ಸ್ವಲ್ಪ ಜರಿ ಥ್ರೆಡ್ ಈ ತರ ಇಟ್ಕೊಂಡು ಒಂದ್ ಲಾಕ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಗಳಿಗೆ ಯೂಸ್ ಆಗ್ಲಿ ಅಂತ ನಿಧಾನಕ್ಕೆ ಪ್ರತಿಯೊಂದಕ್ಕೂ ಕೂಡ ಕುಚ್ಚು ಹಾಕುವಾಗ ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಕುಚ್ಚುಗಳು ಈ ತರ ಹಾಕುವಾಗ ಕೈಯಿಂದ ಜರುಗುತ್ತೆ, ಹಾಗೆ ಇಲ್ಲಿ ಟೈಟ್ ಆಗಿ ಬರೋದಿಲ್ಲ, ಲೂಸ್ ಬೀಳುತ್ತೆ ಅಂತ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ಲಾಕ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಲೂಸ್ ಆಗಿ ಬರೋದಿಲ್ಲ. ಇವಾಗ ಜರಿ ಥ್ರೆಡ್ ಕಟ್ ಮಾಡ್ಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಸೀರೆ ಪೂರ್ತಿ ನೀವು ನಿಮ್ಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟಿಂಗ್ ಅಲ್ಲಿ ಹೋಲ್ ಮಾಡ್ಕೊಂಡ್ಮೇಲೆ ಈ ಬೀಡನ್ನ ಈ ತರ ತರ್ತೀನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನ ಹಾಕ್ತಾ ಇದ್ದೀನಿ. ರಿಂಗ್ ಬೀಡ್ ಹಾಕೊಂಡ್ಮೇಲೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಅದಾದ್ಮೇಲೆ ಈ ತರ ಬ್ಯಾಕ್ ಸೈಡ್ ಇಂದ ನೀಡಲ್ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದ್ 3 ರಿಂದ 4 ಸಲ ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿ ಕಟ್ ಮಾಡಿ. ಈ ಬೀಡು ಈ ತರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ನೆಕ್ಸ್ಟ್ 6th ಒಂದು ಸ್ಟಾರ್ಟಿಂಗ್ ಅಲ್ಲಿ ಕ್ರೋಶ ನೀಡಲ್ ಇಂದ ಹೋಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರಬೇಕು. ಇದಕ್ಕೆ ಒಂದು ಈ ತರ ಚಕ್ರ ಟೈಪ್ ಇದೆ, ಈ ಬೀಡನ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದು ಆದ್ಮೇಲೆ ಈ ತರ ಸುತ್ಕೊಳ್ಳಿ. ಒಂದ್ 3 ರಿಂದ 4 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಿ. ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ಗೂ ಕೂಡ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು 350 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ಈ ಡಿಸೈನ್ ಹತ್ರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ಕ್ರೋಶ ನೀಡಲ್ ಇಂದ ಹೋಲ್ ಮಾಡ್ತೀನಿ. ಈ ತರ ತಂದು ಇದನ್ನ ಈ ತರ ಇಟ್ಕೊಳ್ಳಿ. ಒಂದ್ ಅಂದಾಜ್ ಮೇಲೆ 1-2 ಭಾಗ ಮಾಡ್ಕೊಂಡು ಇದನ್ನ ಬ್ಯಾಕ್ ಸೈಡ್ಗೆ ತಗೊಂಡೋಗ್ಬೇಕು. ಈ ತರ ತಗೊಳ್ಳಿ. ಇಲ್ಲಿ 2 ಪಾರ್ಟ್ ಬಂದಿದೆ ಅಲ್ಲ, ಒಂದು ಪಾರ್ಟ್ ಕೈಯಲ್ಲಿ ಟೈಟ್ ಆಗಿರ್ಲಿ. ಈ ತರ ಇದನ್ನ ಈ ಕಡೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಈ ಕಡೆ ಮಾಡ್ಕೊಳ್ಳಿ. ಸೇಮ್ ಜಡೆ ಹಾಕ್ತಿವಲ್ಲ ಆ ತರ. ಈ ಕುಚ್ಚಿನಲ್ಲಿ ಮೇನ್ ಪಾರ್ಟ್ ಏನಂದ್ರೆ ಟೈಟ್ ಆಗಿ ಇಡ್ಕೋಬೇಕು. ಇದನ್ನ ಈ ತರ ಮಾಡ್ಕೊಂಡಾಗ ಅವಾಗ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಇವಾಗ ಇದಕ್ಕೆ ಈ ತರ ಬ್ಯಾಕ್ ಸೈಡ್ ಇಂದ ನೀಡಲ್ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದ್ 3 ರಿಂದ 4 ಸಲ ಈ ತರ ಸುತ್ಕೊಳ್ಳಿ. ಒಂದ್ 2-3 ಸಲ ಸುತ್ಕೊಂಡ್ಮೇಲೆ ನಾನು ಇದಕ್ಕೆ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಲೀಫ್ ಬೀಡ್ ಅನ್ನ ಬಳಸ್ತಾ ಇದ್ದೀನಿ.
ಲೀಫ್ ಬೀಡನ್ನ ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಈ ಕೈಯಿಂದ ಕರೆಕ್ಟಾಗಿ ಇಟ್ಕೊಂಡು ನೆಕ್ಸ್ಟ್ ಮತ್ತೆ ಸುತ್ಕೊಳ್ಳಿ. ಮತ್ತೆ ಇದ್ರ ಒಳಗಡೆಯಿಂದಾನೇ ನೀವು ಈ ತರ ಹಾಕ್ಕೋಬಹುದು. ಈ ತರ ಹಾಕಿ ಸುತ್ಕೋಬಹುದು. 2 ಸಲ ಈ ತರ ಮಾಡ್ಕೊಂಡ್ಮೇಲೆ ಮತ್ತೆ ಜರಿ ಥ್ರೆಡ್ ಅನ್ನ ಇನ್ನೊಂದ್ 2 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತರಬೇಕು. ಇವಾಗ ಕುಚ್ಚು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡಿ. ಈ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕೋದಕ್ಕೆ ಒಂದು 450 ವರೆಗೂ ಚಾರ್ಜ್ ಅನ್ನ ಮಾಡ್ತಾರೆ. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 8th ಬಂತು. ಸ್ಟಾರ್ಟಿಂಗ್ ಅಲ್ಲಿ ಹೋಲ್ ಮಾಡ್ಕೋತೀನಿ. ಅದಾದ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಈ ತರ ತಗೊಂಡ್ ಬನ್ನಿ. ಇದಕ್ಕೆ ಒಂದು ಆರ್ಟ್ ಶೇಪ್ ಇರುವಂತಹ ಬೀಡನ್ನ ಹಾಕ್ತಾ ಇದ್ದೀನಿ. ಇದನ್ನ ನಾನು ಉಲ್ಟಾ ಸೈಡ್ ಇಂದ ಹಾಕ್ಬೇಕು. ಈ ಡಿಸೈನ್ ಮಾಡ್ಕೊಳ್ಳುವಾಗ ಈ ತರ ಇಟ್ಕೊಳ್ಳಿ. ಇವಾಗ ಜರಿ ಥ್ರೆಡ್ ಇಂದ ಕುಚ್ಚು ಕಟ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಅನ್ನ ಮಾಡ್ತೀನಿ. ಅದಾದ್ಮೇಲೆ 3 ರಿಂದ 4 ಸಲ ಇದಕ್ಕೆ ಸುತ್ತಬೇಕು. 3 ರಿಂದ 4 ಸಲ ಜರಿ ಥ್ರೆಡ್ ಸುತ್ತಿದ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡು ಈ ತರ ಮಾಡ್ಕೋಬೇಕು. 8 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 9th ಒನ್ ನೋಡೋಣ. ಇದಕ್ಕೂ ಕೂಡ ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಅನ್ನ ಮಾಡ್ತೀನಿ. ಈ ಕುಚ್ಚನ್ನ ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ. ಇದಕ್ಕೆ ಒಂದು ರಿಂಗ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಫಸ್ಟ್ ಒಂದು ರಿಂಗ್ ಬೀಡ್ ಬಳಸಿದ್ನಲ್ಲ, ಅದು ಬೇರೆ ತರ, ಇದು ಬೇರೆ ತರ. ನೋಡಿ, ಇದಕ್ಕೆ ಇಷ್ಟು ಉದ್ದ ಬೇಕಾಗುತ್ತೆ ಕುಚ್ಚು. ಸ್ವಲ್ಪ 1.5 ಇಂಚು ಅಥವಾ 2 ಇಂಚಷ್ಟು ಬಿಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ನೀಡಲ್ ಈ ತರ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದ್ 3 ರಿಂದ 4 ಸಲ ಈ ತರ ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡ್ ಇಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಬೇಕು. ಅದಾದ್ಮೇಲೆ ಕುಚ್ಚು ಕೂಡ ಒಂದಿಷ್ಟು ಉದ್ದಕ್ಕೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದೇ ರಿಂಗ್ ಬೀಡ್ಗೆ ಈ ತರ ಶಾರ್ಟ್ ಆಗಿ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ, ಇಷ್ಟು ಇಟ್ಕೊಂಡು ಇದನ್ನ ಸಪರೇಟ್ ಆಗಿ ಕುಚ್ಚನ್ನ ಕಟ್ಕೋಬೇಕು. ಈ ತರ ನಾನು ಯಾವ ತರ ತೋರಿಸ್ತಿದ್ದೀನೋ ಆ ತರ ಮಾಡ್ಕೊಳ್ಳಿ. ಏನಾದ್ರೂ ಚೇಂಜಸ್ ಬೇಕಿದ್ರೆ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್, ಅದಾದ್ಮೇಲೆ ಒಂದ್ 2-3 ಸಲ ಸುತ್ಕೊಂಡ್ಮೇಲೆ ಒಂದು ಬೀಡ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಡು ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಗ್ರ್ಯಾಂಡ್ ಲುಕ್ ಬರುತ್ತೆ ಕುಚ್ಚಿಗೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಬೀಡು ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರೋ ತರ ತಗೊಂಡು ಹಾಕಿ ಜರಿ ಥ್ರೆಡ್ ಅನ್ನ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡಿ. ಕುಚ್ಚು ಶಾರ್ಟ್ ಆಗಿ ಕಟ್ ಮಾಡ್ಬೇಕಾಗತ್ತೆ. ಒಂದಿಷ್ಟು ಶಾರ್ಟ್ ಇದ್ರೆ ಸಾಕು. ನೋಡಿ, ಈ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೆ ಒಂದು 400 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ 10th ಒನ್. ಸ್ಟಾರ್ಟಿಂಗ್ ಅಲ್ಲಿ ಹೋಲ್ ಮಾಡ್ಕೋತೀನಿ. ಅದಾದ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಕೆಳಗಡೆಯಿಂದ ಈ ತರ ತರಬೇಕು. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಇದಕ್ಕೇನು ಉದ್ದ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೋಬಹುದು, ಇಷ್ಟೇ ಅಂತಿಲ್ಲ. ಅದಾದ್ಮೇಲೆ ಈ ತರ ಕೆಳಗಡೆಯಿಂದ ನೀಡಲ್ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್, ಅದಾದ್ಮೇಲೆ ಒಂದು 2 ಸಲ ಸುತ್ಕೋತೀನಿ. ಅದಾದ್ಮೇಲೆ ಇದಕ್ಕೆ
ಸ್ಟಾರ್ಟಿಂಗ್ ಅಲ್ಲಿ ಒಂದು 3 mm ಇರುವಂತಹ ಬೀಡು, ಅದಾದ್ಮೇಲೆ ಒಂದು ಲೀಫ್ ಬೀಡು, ಅದಾದ್ಮೇಲೆ ಮತ್ತೆ ಒಂದು ರೌಂಡ್ ಬೀಡ್ ಚಿಕ್ಕದು. ಈ 3 ಬೀಡ್ಗಳನ್ನ ಒಟ್ಟಿಗೆ ಹಾಕಿ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರೋ ತರ ನಮ್ಮ ಎಡಗೈನ ಬೆರಳಿಂದ ಟೈಟ್ ಆಗಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ. ಅದಾದ್ಮೇಲೆ ಇನ್ನೊಂದು ಸಲ ಈ ಬೀಡ್ಗಳಿಂದ ನೀಡಲು ಹೊರಗಡೆ ತೆಗಿರಿ. ಈ ತರ ತಗೊಂಡು ಮತ್ತೆ ಸುತ್ಕೊಳ್ಳಿ. 1-2 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಕಟ್ ಮಾಡಿ. ಕುಚ್ಚು ಎಷ್ಟು ಉದ್ದ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜ್ ಅನ್ನ ಮಾಡ್ಬೋದು. ನೆಕ್ಸ್ಟ್ 11th ಡಿಸೈನ್. ಇಲ್ಲಿ ಕುಚ್ಚು ನಿಮ್ಗೆ ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ತಗೋಬಹುದು. ನಾನು 127 ತಗೊಂಡಿದ್ದೀನಲ್ಲ, ಇನ್ನೂ ದಪ್ಪ ಬೇಕಿದ್ರು ಕೂಡ ನೀವು ತಗೋಬಹುದು. ಈ ತರ ಇಟ್ಕೊಂಡು ಜರಿ ಥ್ರೆಡ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ಸೈಡ್ ಇಂದ ಈ ತರ ತಂದು ಒಂದ್ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ತರ ಒಂದ್ಸಲ ಅಥವಾ 2 ಸಲ ಸುತ್ಕೊಂಡು ಒಂದು ಲಕ್ಷ್ಮಿ ಕಾಯಿನ್ ಅನ್ನ ಇಡ್ತಾ ಇದ್ದೀನಿ ಇದರ ಮೇಲ್ಗಡೆ. ಈ ತರ ಇಟ್ಕೊಂಡು ಒಂದ್ ಸೈಡ್ ಇಂದ ಈ ತರ ಚುಚ್ಕೊಳ್ಳಿ, ಬ್ಯಾಕ್ ಹೋಗುತ್ತೆ. ಮತ್ತೆ ಇನ್ನೊಂದು ಸಲ ಇದೇ ತರ ಮಾಡ್ಕೊಳ್ಳಿ. ಈ ಕಡೆನೂ ಕೂಡ ಸೇಮ್ ಇದೇ ತರ, ಈ ಕಡೆನೂ ಕೂಡ ಒಳಗಡೆಯಿಂದ ಈ ಸೈಡ್ ತಗೊಂಡ್ ಬನ್ನಿ ನೀಡಲು. ಈ ತರ ಇದ್ರ ಒಳಗಡೆಗೆ ಈ ಸೈಡ್ ಇಂದಾನೇ ತಗೋಬೇಕು. ಇವಾಗ ಮತ್ತೆ ಸೇಮ್ ಇದೇ ತರ ಮಾಡ್ಕೊಳ್ಳಿ. ಈ ತರ 1-2 ಸಲ ಮಾಡ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ನೀಡಲನ್ನ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕುಚ್ಚು ಕರೆಕ್ಟ್ ಆಗಿ ನೋಡಿ ಸಮವಾಗಿ ಕಟ್ ಮಾಡ್ಬೇಕು. ನೋಡಿ ಈ ತರ ಕಾಣಿಸ್ತಾ ಇದೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರ ಸೀರೆ ಪೂರ್ತಿ ಮಾಡ್ಕೊಂಡಾಗ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ. ನೆಕ್ಸ್ಟ್ ಮತ್ತೆ ಈ ತರ ಹೋಲ್ ಅನ್ನ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರುವ ಕುಚ್ಚು ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ. ಉದ್ದ ಒಂದಿಷ್ಟು ಬಿಟ್ಕೊಳ್ಳಿ, 1 ಇಂಚ್ಗಿಂತ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ನೀಡಲ್ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದ್ 3 ಸಲ ಈ ತರ ಸುತ್ಕೋತೀನಿ. ಅದಾದ್ಮೇಲೆ ನಾನು ಯಾವ ತರ ತೋರಿಸ್ತಿದ್ದೀನಿ ನೋಡಿ, ಈ ತರ ಸೈಡ್ ಇಂದ ಈ ತರ ಕರೆಕ್ಟ್ ಆಗಿ ಈ ಸೈಡ್ ತಗೊಂಡ್ ಬನ್ನಿ. ಇದಕ್ಕೆ 2 ಬೀಡ್ಗಳನ್ನ ಹಾಕ್ತೀನಿ. 3 mm ಇರುವಂತಹ 2 ಬೀಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ಈ ಸೈಡ್ ತಗೊಂಡೋಗಿ ವಾಪಸ್ ಈ ಕಡೆ ತರಬೇಕು. ಇದು ಹಾಗೆ ಕೈಯಿಂದ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೀಡ್ಗಳು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತೆ ಈ ಕಡೆನೂ ಕೂಡ 2 ಬೀಡ್ಗಳನ್ನ ಪೋಣಿಸ್ಕೊಳ್ಳಿ. ಈ ತರ ಪೋಣಿಸ್ಕೊಂಡು ಈ ಕಡೆಯಿಂದ ತಗೊಂಡು ಇಲ್ಲಿ ಒಳಗಡೆ ತಗೊಂಡ್ ಬಂದು ಲಾಕ್ ಅನ್ನ ಮಾಡಿ. ಈ ತರ 1-2 ಸಲ ಈ ತರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಇಲ್ಲಿಂದ ಈ ಬೀಡ್ ಕೆಳಗಡೆ ಬರ್ಲಿ. ಇಲ್ಲಿ ಒಂದು ಲಾಕ್ ಮಾಡ್ಕೊಂಡ್ ಬಿಡ್ತೀನಿ, ಅಂದ್ರೆ ಟೈಟ್ ಆಗಿ ಬರುತ್ತೆ. ಓಕೆ, ಈ ಬೀಡ್ ಕೆಳಗಡೆಯಿಂದ ಈ ಫಸ್ಟ್ 1 ಬೀಡ್ ಕೆಳಗಡೆ ಬರ್ಲಿ. ಅದಾದ್ಮೇಲೆ ಈ ಬೀಡ್ ಕೆಳಗಡೆ ಬಾಜು ಇರುತ್ತಲ್ಲ ಪಕ್ಕದಲ್ಲಿ ಇನ್ನೊಂದು, ಆ ಬೀಡ್ ಕೆಳಗಡೆನು ಈ ತರ 2ರಿಂದ 3 ಸಲ ಈ ತರ ಸುತ್ಕೊಳ್ಳಿ. 2 ಟೈಮ್ಸ್ ಕೂಡ ಸುತ್ಕೋಬಹುದು, ಒಂದೇ ಸಲ ಸುತ್ಕೊಂಡ್ರೆ ಕರೆಕ್ಟ್ ಬರೋದಿಲ್ಲ. ನೆಕ್ಸ್ಟ್ ಇದ್ರ ಕೆಳಗಡೆ ಇವಾಗ ಈ ತರ ನೀವು ನಿಮ್ಗೆ ಇಲ್ಲಿ ಎಷ್ಟು ಬೀಡ್ಗಳು ಬೇಕೋ ಅಷ್ಟು ಪೋಣಿಸ್ಕೊಂಡು ನೀವು ಡಿಸೈನ್ ಅನ್ನ ಮಾಡ್ಕೋಬಹುದು. ಈ ತರ ನಾನು 4 ಬೀಡ್ಸ್ ಗಳನ್ನ ಪೋಣಿಸಿ ಸಪರೇಟ್ ಆಗಿ ವಿಡಿಯೋನ ಮಾಡಿದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತೂ, ಒಂದ್ಸಲ ಟ್ರೈ ಮಾಡಿ. ಈಗ ಬ್ಯಾಕ್ ಸೈಡ್ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂತ.
ಈ ತರ ಇಲ್ಲಿ ಬೀಡ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬಹುದು ನೀವು. 12 ಡಿಸೈನ್ಗಳು ಕಂಪ್ಲೀಟ್ ಆದವು. ನೆಕ್ಸ್ಟ್ ಮತ್ತೆ ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರೋ ಕುಚ್ಚು ಕೆಳಗಡೆಯಿಂದ ತಗೊಂಡು ಬನ್ನಿ. ಈ ತರ ಇಷ್ಟು ಉದ್ದ ಇರ್ಲಿ. ಬ್ಯಾಕ್ ಸೈಡ್ ಇಂದ ನೀಡಲ್ ಮುಂದ್ಗಡೆ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ 3 ರಿಂದ 4 ಸಲ ಇದಕ್ಕೆ ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ ಇಂದ ಕೆಳಗಡೆ ತಗೊಂಡು ಬನ್ನಿ. ನನ್ಗೆ ಇಲ್ಲಿ ಜರಿ ಥ್ರೆಡ್ ಸ್ವಲ್ಪನೇ ಉಳಿದಿದೆ, ಅದಕ್ಕೋಸ್ಕರ ಕಟ್ ಮಾಡ್ಕೋತೀನಿ. ಈ ಡಿಸೈನ್ಗೆ ಹಾಗೆ ಬಿಟ್ಕೊಂಡು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಮೇಲ್ಗಡೆ ಪಾರ್ಟ್ ಸ್ವಲ್ಪ ಈ ತರ ಎತ್ಕೊಂಡು ಇಲ್ಲಿ ಒಂದ್ ಚಿಟಿಕೆ ಅಷ್ಟು ಗಮ್ಮನ್ನ ಹಚ್ತಾ ಇದ್ದೀನಿ. ಹಚ್ಚಿದ್ಮೇಲೆ ಇದಕ್ಕೆ ಮೀಡಿಯಂ ಸೈಜ್ ಒಂದು ಬೀಡ್ ಅನ್ನ ಇಟ್ಕೋತೀನಿ. ಈ ತರ ಈ ಬೀಡು ಕಂಪ್ಲೀಟ್ ಆಗಿ ಕವರ್ ಆಗ್ಬೇಕು ಇಲ್ಲಿ. ಈ ತರ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಮಾತ್ರ. ಇದನ್ನ ಸೀರೆ ಪೂರ್ತಿ 1/2 ಇಂಚ್ಗೆ ಒಂದು ಮಾಡ್ಕೊಳ್ಳಿ. ಹತ್ರ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. 450 ವರೆಗೂ ಚಾರ್ಜ್ ಅನ್ನ ಮಾಡಬಹುದು ಈ ಡಿಸೈನ್ಗೆ. ಈ ತರ ಮಾಡ್ಕೊಂಡ್ಮೇಲೆ ಜರಿ ಥ್ರೆಡ್ ಇಂದ ನಾರ್ಮಲ್ ಆಗಿ ಈಗ ಕುಚ್ಚು ಕಟ್ಕೋತೀವಲ್ಲ ಆ ತರ ಕುಚ್ಚನ್ನ ಕಟ್ಕೊಳ್ಳಿ. ಬೇಕಿದ್ರೆ ಇಲ್ಲಿ ಒಂದು ಬೀಡ್ ಕೂಡ ಆಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಬೇಡ ಅಂದ್ರೆ ಹಾಗೆ ಕೂಡ ಮಾಡ್ಕೊಳ್ಳಿ. ಈ ತರ ಇನ್ನು ಉದ್ದ ಬೇಕಿದ್ರೆ ಇದನ್ನ ಉದ್ದ ಕೂಡ ಮಾಡ್ಕೋಬಹುದು. ಇದೇ ತರ ಇನ್ನೊಂದು ಸ್ಟೆಪ್ ಕೂಡ ನೀವು ಕಂಟಿನ್ಯೂ ಮಾಡಬಹುದು. ಇಲ್ಲಿ ಬಂದಿದೆಯಲ್ಲ ಬೀಡು, ಅದೇ ತರ ಇನ್ನೊಂದು ಮಾಡ್ಕೊಂಡು ಎರಡೆರಡು ಸ್ಟೆಪ್ ಅಲ್ಲಿ ಕೂಡ ನೀವು ಹಾಕೋಬಹುದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಹೋಲ್ ಮಾಡ್ಕೊಂಡ್ಮೇಲೆ ರೆಡಿ ಇರುವ ಕುಚ್ಚು ಈ ತರ ತರ್ತೀನಿ. ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ ತಂದು ಸ್ಟಾರ್ಟಿಂಗ್ ಅಲ್ಲಿ ಲಾಕ್, ಅದಾದ್ಮೇಲೆ 2 ಸಲ ಸುತ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ನಾನು ಇವಾಗ 3 ಬೀಡ್ಗಳನ್ನ ಹಾಕ್ತಾ ಇದ್ದೀನಿ. 3 mm ಇರುವಂತಹ ಬೀಡ್ಸ್ಗಳು ಕಲರ್ ಹೋಗದೆ ಇರುವಂತಹ ಬೀಡ್ಸ್ಗಳನ್ನ ಬಳಸಿ. ಮೂರು ಬೀಡ್ಗಳನ್ನ ಹಾಕಿದ್ಮೇಲೆ ಕರೆಕ್ಟ್ ಆಗಿ ಟೈಟ್ ಆಗಿ ಇಲ್ಲಿ ಬರೋ ತರ ಇದನ್ನ ಇಟ್ಕೊಳ್ಳಿ. ಈ ತರ ಇಟ್ಕೊಂಡು ಸುತ್ಕೊಳ್ಳಿ. ಈ ತರ ಮೇಲೆ ಒಂದ್ಸಲ ಕೆಳಗೆ ಒಂದ್ಸಲ ಈ ತರ ಸುತ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ಈ ತರ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಕಾಣಿಸುತ್ತೆ. ಕುಚ್ಚು ನಿಮ್ಗೆ ಉದ್ದ ನೋಡ್ಕೊಂಡು ನೀವು ಕಟ್ ಮಾಡಿ. 14 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಇನ್ನೊಂದು ಲಾಸ್ಟ್ ಡಿಸೈನು. ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರುವ ಕುಚ್ಚು ಈ ತರ ಕೆಳಗಡೆಯಿಂದ ತಗೊಂಡು ಬನ್ನಿ. ಇದಕ್ಕೆ ಒಂದು ಈ ತರ ಪರ್ಲ್ ಅನ್ನ ಹಾಕ್ತಾ ಇದ್ದೀನಿ. ಹೋಲು ದೊಡ್ಡದಾಗಿರುತ್ತೆ ಇದಕ್ಕೆ. ಇದು ನೀವು ಸೀರೆಯ ಕಲರ್ ಅಥವಾ ಬ್ಲೌಸ್ ಕಲರ್ ನೋಡ್ಕೊಂಡು ನೀವು ಸೀರೆಗೆ ಯೂಸ್ ಮಾಡಬಹುದು. ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಕಲರ್ ಕೂಡ ಹೋಗೋದಿಲ್ಲ ಈ ತರ ಬೀಡ್ಸ್. ಇದನ್ನು ಕೂಡ ಸೇಮ್ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ 3 ಸಲ ಈ ತರ ಸುತ್ಕೊಂಡ್ಮೇಲೆ ಬೇಕಿದ್ರೆ ನೀವು ಇನ್ನೊಂದ್ಸಲ ಲಾಸ್ಟ್ ಅಲ್ಲೂ ಕೂಡ ಲಾಕ್ ಮಾಡ್ಕೊಂಡು ಅದಾದ್ಮೇಲೆ ಈ ತರ ಮಾಡ್ಕೋಬಹುದು. ನಿಮ್ಗೆ ಬಿಚ್ಕೊಳ್ಳುತ್ತೆ ಅನ್ನೋ ಭಯ ಇದ್ರೆ ಆ ತರ ಮಾಡಿ. ಈಗ ಕುಚ್ಚನ್ನ ಕಟ್ ಮಾಡ್ಕೋತೀನಿ. 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಕಾಣಿಸುವಂತಹ ಸಿಂಪಲ್ ಆಗಿ ಹಾಕುವಂತಹ ಡಿಸೈನ್ ಗಳನ್ನ ತೋರಿಸ್ತೀನಿ ಎಲ್ಲಾ ಕುಚ್ಚುಗಳು ಒಂದೇ ಸಲಕ್ಕೆ. ಓಕೆ ಫ್ರೆಂಡ್ಸ್, ನೋಡಿ 15 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಹಾಕುವಂತಹ ಡಿಸೈನ್ ಗಳನ್ನ ತೋರಿಸಿದೀನಿ. ಹಾಗೆ ಈಸಿ ಮೆಥಡ್ ಅಲ್ಲಿ ಯಾವ ತರ ಹಾಕೋದು ಅಂತ ಕೂಡ ತೋರಿಸಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಸಿಂಪಲ್ ಇಂದ ಗ್ರ್ಯಾಂಡ್ ಆಗಿ ಯಾವ ತರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ಎಲ್ಲಾ ಡಿಸೈನ್ ಗಳಿಗೂ 250 ಇಂದ 400 ವರೆಗೂ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು 15 ಸೀರೆಗಳಿಗೆ ನೀವು ಕುಚ್ಚುಗಳನ್ನ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಬಂದಿತ್ತು.
ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋನ ಎಂಡ್‌ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.